ಈ ಪ್ರಕಾರವಾಗಿ ರಾಮಡಿ ಅಟ್ಟಿಯ ಕಾಟಿಮಲಿಂಗೇಶ್ವರನ ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕುಂಡದಲ್ಲಿ ಬಿದ್ದ ನಾಲ್ವರು ಶಿವಶರಣರನ್ನು ಮುಡಿಬಾಡದ ರೀತಿಯಲ್ಲಿ ಅಗ್ನಿದೇವನು ಪುಷ್ಪಕನುಮಾನದಲ್ಲಿ ಮೇಲಕ್ಕೆ ತರಲು ಶ್ರೀಹರಿ ನಾರದರು ಶಿವಶರಣರಿಗೆ ಪುಷ್ಪಗರೆಯುತ್ತಾ ನಿಮ್ಮ ನಿಜ ಸ್ಥಿತಿಯನ್ನು ಹರಿಯದಾದಿರಿ, ಸೂರ್ಯಪುತ್ರನ ಮಾಯಿಗೆ ಸಿಲುಕಿ ತತ್ತರಿಸಿದಿರಿ, ಸತ್ಯ ಬಿಡದೆ ಮಾನವ ಕುಲದಲ್ಲಿ ಸತ್ಯದ ಬೀಜ ಬಿತ್ತಿದಿರಿ, ಸೂರ್ಯಪುತ್ರನ ಜಾಲಕ್ಕೆ ಸಿಲುಕಿ ಮುತ್ತು ರತ್ನ ಹಾಗೂ ವಜ್ರ ಕಿರೀಟದ ಅಪವಾದಕ್ಕೆ ಗುರಿಯಾದಿರಿ, ಅಗ್ನಿಕುಂಡದಲ್ಲಿ ಬಿದ್ದರು ಮುಡಿಬಾಡದ ರೀತಿಯಲ್ಲಿ ಅಗ್ನಿದೇವ ಕರೆತಂದಿದ್ದಾರೆ. ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ದೇವ ಸ್ವರೂಪರು, ನೀವು ಗೊರವನ ರೂಪದಲ್ಲಿರುವ ಶನಿದೇವರಿಂದ ವರ ಪಡೆದು ಉಜ್ಜಯಿನಿಪುರಕ್ಕೆ ಹಿಂದಿರುಗಿ ಮುತ್ತು ರತ್ನಗಳನ್ನು ಶನಿದೇವರ ಕೃಪೆಯಿಂದ ಪಡೆದು ಸಾರ್ವಜನಿಕರಿಗೆ ಹಂಚಿ ಅಲ್ಲಿಂದ ಸತಿಯ ತೌರಾದ ರಂಗಾಪುರಕ್ಕೆ ತೆರಳಿ ಮಾನವ ಜನ್ಮ ತೊರೆದು ಶಿವಲೋಕಕ್ಕೆ ಬರುವುದೆಂದು ಹೇಳಿ ಶ್ರೀಹರಿಯು ಅದೃಶ್ಯನಾಗಲು ಶನಿದೇವರು ಶರಣರಿಗೆ ಏನೆಂದು ಹೇಳುತ್ತಿದ್ದಾರದೆಂತನೇ. ನೀವು ಸೂರ್ಯಪುತ್ರನ ಮಹಿಮೆಯಿಂದ ಕಳ್ಳರೆಂಬ ಅಪವಾದಕ್ಕೆ ಗುರಿಯಾಗಿದ್ದೀರಿ. ನೀವು ಪುನಃ ಇಲ್ಲಿಂದ ನಿನ್ನ ಹೆಂಡತಿಯ ತೌರಾದ ಅಂದರೆ ರಂಗಾಪುರ ಗ್ರಾಮಕ್ಕೆ ಹೋಗಿ ಮುತ್ತು ರತ್ನಗಳನ್ನು ವಜ್ರ ಕಿರೀಟವನ್ನು ಕದ್ದವೆಂಬ ಅಪವಾದ ಇದೆಯಲ್ಲ, ಆ ಅಪವಾದಕ್ಕೆ ತಕ್ಕಂತೆ ಶನಿದೇವರನ್ನು ಪ್ರಾರ್ಥಿಸಿ ಮುತ್ತು ರತ್ನಗಳನ್ನು ಪಡೆದು ಸಾರ್ವಜನಿಕರಿಗೆ ಹಂಚಿ ನಿಮ್ಮ ಸತ್ಯನಿಷ್ಠೆಯನ್ನು ಬೆಳಗಿ ನಂತರ ನೀವು ಶಿವಲೋಕಕ್ಕೆ ತೆರಳಿ ಬನ್ನಿ ಅಂತ ಹೇಳಿ ಶ್ರೀಮನ್ನಾರಾಯಣ ಹೇಳಿ ಹೊರಟೋರು. ಆಗ ಇವರೆಲ್ಲರೂ ಕೂಡ ರಂಗಾಪುರ ಕಡೆಗೆ ಆಗ ಆ ಸಮಯದಲ್ಲಿ ಇವನು ದೇವರು ಪ್ರಾರ್ಥನೆ ಮಾಡ್ತಾನೆ. ಸತ್ಯವಂತನು ನೀನು, ನಿಷ್ಠಾವಂತನು ನೀನು, ನಿನ್ನಾಯ ಸತ್ಯಕ್ಕೆ ಮೆಚ್ಚಿರುವೆ ನಾನು. ನಿನ್ನಾಯ ಸತಿಯೋ ಮಹಾಪತಿರತೆಯು, ನಿನ್ನ ತಂದೆ ತಾಯಿ ದೈವ ಭಕ್ತಾರೋ. ನನ್ನ ಮಾಯೆಗೆ ಸಿಲುಕಿ ಕಳ್ಳರಾದಿರಿ ನೀವು, ಸತ್ಯ ಬೆಳಗಲು ನಾನು ಆಟ ಹೂಡಿದನು. ಈ ಪ್ರಕಾರವಾಗಿ ಹಿರೇಲಿಂಗನ ಸತ್ಯವನ್ನು ಕೊಂಡಾಡಿದ ಶನಿದೇವರು, ಅಯ್ಯ ಹಿರೇಲಿಂಗ, ನಿನ್ನ ಸತ್ಯ ಭೂಲೋಕದಲ್ಲಿ ಮಾನವರಿಗೆ ದಾರಿದೀಪವಾಗಲಿ. ನಾನು ಸತ್ಯದ ಉಳಿವಿಗಾಗಿ ನಿನ್ನನ್ನು ಮತ್ತು ಮುತ್ತು ರತ್ನ ಹಾಗೂ ವಜ್ರ ಕಿರೀಟ ಕದ್ದ ಅಪರಾಧಿಗಳನ್ನಾಗಿ ಮಾಡಿದೆ. ವಜ್ರ ಕಿರೀಟ ಕಾಟಿಮಲಿಂಗೇಶ್ವರನ ತಲೆಯ ಮೇಲಿದ್ದು ಮುತ್ತು ರತ್ನಗಳು ಮಾಯಾ ಭಟರ ಬಳಿ ಇರುವವು. ಕೂಡಲೇ ಉಜ್ಜಯಿನಿಯ ಪುರಕ್ಕೆ ಬನ್ನಿರಿ. ಉಜ್ಜಯಿನಿಯ ಪುರದಲ್ಲಿ ಮುತ್ತು ರತ್ನಗಳನ್ನು ಕೊಟ್ಟು ಅಪರಾಧದಿಂದ ಬಿಡುಗಡೆಯಾದಾಗ ನೀನು
ಕೇಳಿದ ವರಗಳನ್ನು ಕೊಡುತ್ತೇನೆಂದು ಹೇಳಿ ರಾಮಡಿ ಹಟ್ಟಿಯ ಜನರು ಸಂತೋಷಭರಿತರಾಗಿ ಹೂವಿನ ಪಲ್ಲಕ್ಕಿ ತರಿಸಿ ಅದರಲ್ಲಿ ಹಿರೇಲಿಂಗ, ಸತಿಯಾದ ನಿಂಗಮ್ಮ, ಶಿವಶರಣ ಸಿದ್ಧಲಿಂಗಪ್ಪ ಮತ್ತು ಸಾಧ್ವಿ ಶಿರೋಮಣಿಯಾದ ಗಂಗಮ್ಮನನ್ನು ಕೂರಿಸಿ ಕಾಟಿಮಲಿಂಗೇಶ್ವರ ತನ್ನ ಕಾವಲುಗಾರ ಘಟಸರ್ಪ, ಪಟ್ಟದ ಪೂಜಾರಿ ಈರ ಕರಿಯಪ್ಪ ಊರಿನ ಪ್ರಮುಖರನ್ನು ಕರೆದುಕೊಂಡು ಉಜ್ಜಯಿನಿಯ ಪುರಕ್ಕೆ ಹೋಗುತ್ತಿರಲು ಇದನ್ನು ಕಂಡ ನಾರದರು ಉಜ್ಜಯಿನಿಯ ಪುರದ ರಾಜನಿಗೆ ವಿಷಯ ತಿಳಿಸಲು ಹೋಗುತ್ತಿದ್ದಾರದೆಂತನಿ. ಯಾರಪದ ಧರಣಿ ಪಾಲ ಕೇಳೋ ನೀನು, ಶಿವಶರಣರು ಬರೋತಿರುವಾರು. ಧರಣಿ ಪಾಲ ಕೇಳೋ ನೀನು, ಶಿವಶರಣರು ಬರುತ್ತಿರುವಾರು. ಅವರ ನೀನು ಸ್ವಾಗತಿಸಬೇಕಯ್ಯ. ಓ ಪೂರೂರವನೇ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯಿತೋ. ಮುತ್ತು ರತ್ನ ಕದ್ದವರಲ್ಲ ಇನ ಕೆಲಸ ಮಾಡಲಿಲ್ಲ. ಆ ಸತ್ಯವ ನುಡಿಯಲಿಲ್ಲವೋ. ಓ ಮಾಖರಾಜನೇ, ಪುರವ ಶೃಂಗರಿಸಿ ಸ್ವಾಗತಿಸೆಂದಾನೋ. ನಾರದಾರ ನುಡಿಯ ಕೇಳಿ ಮನದಲ್ಲಿ ಹರ್ಷವ ತಾಳಿ, ಭಟರ ಕರೆದು ಆಜ್ಞೆ ಮಾಡಿದನು. ಆ ಪೂರೋರವನು ಪುರವ ಶೃಂಗಾರ ಮಾಡಿಸಿದನು. ಉಜ್ಜಯಿನಿಯ ಪುರದ ಜನರು ಬೀದಿಯಲ್ಲಿ ನಿಂತಾರೋ. ಮುತ್ತಿನಾರತಿಯ ಬೆಳಗುತ್ತಿರುವರು. ಆ ಪುರದ ಜನರು ಸಂತೋಷದಲ್ಲಿ ನಲಿಯುತ್ತಿರುವರು. ಪೂರ್ಣಚಂದ್ರ ಕಾಳೆಯುಳ್ಳ ಹಿರಲಿಂಗ ಬರುತ್ತಿರಲು, ಆರಿದ್ದ ದೀಪ ಬೆಳಗಾಲು. ಆ ಪುರದ ಜನರು ಛತ್ರಿ ಚಾಮರ ಬೀಸುತ್ತಿರುವರು. ಹಿರೇಲಿಂಗನ ಕಂಡ ರಾಜ ಕರ ಮುಗಿದು ಸೀರಾಬಾಗಿ, ನನ್ನ ತಪ್ಪು ಕ್ಷಮಿಸಿರೆಂದಾನು. ಆ ಪೂರೋರವನು ಗಡಗಡನೆ ನಡುಗುತ್ತಿರುವನು. ಪೂರೋರವನ ನುಡಿಯ ಕೇಳಿ ಹಿರಲಿಂಗ ನಗುತ್ತಾಲೆ. ಸೂರ್ಯಪುತ್ರನ ಮೈಮೆ ಎಂದನು. ಓ ಧರಣಿ ಪಾಲ, ವಿಧಿಯ ಕರ್ಮಕ್ಕೆ ಯಾರೂ ಹೊಣೆಯಲ್ಲ. ಹುಚ್ಚು ಮಲ್ಲಯ್ಯ ಚಿಕ್ಕ ಮಾಡಯ್ಯ, ಶಿವಶರಣೆ ಕಲ್ಲಮ್ಮನೋ. ಹುಚ್ಚಿನ ಮಲ್ಲಯ್ಯ ಚಿಕ್ಕ ಮಾಡಯ್ಯ, ಶಿವಶರಣೆ ಕಲ್ಲಮ್ಮನೋ.
ಹಿರೇಲಿಂಗನಿಗೆ ನಮಿಸುತ್ತಿರುವರು. ಆ ಮೂವರು ಸೇರಿ ಅರಮನೆಗೆ ಬರುತ್ತಲಿರುವರು. ಈ ಪ್ರಕಾರವಾಗಿ ನಾರದರ ಆಜ್ಞೆಯಂತೆ ಪುರವನ್ನು ಶೃಂಗರಿಸಿ ರಾಜಬೀದಿಯಲ್ಲಿ ತಳಿರು ತೋರಣಗಳನ್ನು ಕಟ್ಟಿಸಿ ಶರಣನಾದ ಹುಚ್ಚನ ಮಲ್ಲಯ್ಯ, ದೈವವಾಣಿಯ ಚಿಕ್ಕಮಾಳಯ್ಯ ಹಾಗೂ ಶರಣನಾದ ಕಲ್ಲಮ್ಮನ ಜೊತೆಗೂಡಿ ಹಿರೇಲಿಂಗಗೆ ಮುತ್ತಿನ ಆರತಿ ಬೆಳಗಿಸಿ ಪಾದಕ್ಕೆ ನಮಸ್ಕರಿಸಿದ. ಪುರೋರವನು ನಡುಗುತ್ತಾ, ನಾನು ಯತಿಯ ಮಾತಿಗೊಪ್ಪಿ ರಾಜ್ಯಾಧಿಕಾರ ಬಿಟ್ಟುಕೊಟ್ಟು ತಪ್ಪಿಗೆ ನಿಮಗೆ ಶಿಕ್ಷೆಯಾಯಿತು, ನನ್ನನ್ನು ಕ್ಷಮಿಸಿರೆಂದು ಕೇಳಲು ಹಿರೇಲಿಂಗನು ಸೂರ್ಯಪುತ್ರನ ಪ್ರಭಾವ ರಾಜಸ್ಥಾನಕ್ಕೆ ಹೋಗಿ ಸೂರ್ಯಪುತ್ರನಿಗೆ ಪ್ರಾರ್ಥನೆ ಮಾಡೋಣವೆಂದು ಅರಮನೆಗೆ ಹೋಗುತ್ತಿದ್ದಾರದಂತೆ ನೀ